ಅವ್ರು ಹೋಗ್ಬೇಕು, ಸೈಡ್ ಬಿಡು. ಏನು ಜಗಳ ಮಾಡ್ತಾ ಇದೀಯಾ? ನೀನು ಮುಂದೆ ಸಮಯ ಮಾತಾಡ್ತಾ ಇದೆಯಲ್ಲ, ನಿನಗೆ ಮಾಡೋಕ್ಕೆ ಕೆಲಸ ಇಲ್ವೇ? ಹೋಗು, ಯಾತನ ಬದುಕ ಭಾಳ ನೋಡ್ಕೆ ಹೋಗಿ ಮನೆಯಾಗೆ. ನಾನು ಬೇಡ ಅಲ್ಲ, ಅವಳನ್ನ ಕರ್ಕೊಂಬಂದಿದ್ದು ನನ್ನ ಕ್ಯಾತೇಳ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಇವಳು ಒಳ್ಳೆಳಲ್ಲಪ್ಪ, ಇವಳು ಮುತ್ತು ಕ್ಯಾತೆವಳು, ಇವಳು ಒಳ್ಳೆಳಲ್ಲ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ನಾನು ಜಗಳ ಮಾಡೇ ಮಾಡ್ತೀನಿ. ನಾನು ಎಂತಳಂಬೋದು ನಿಮಗೆ ಗೊತ್ತೈತೆ. ನಾನು ಅಟ್ಗಾತಿ, ನಾನು ಚಲಗಾತಿ. ನಾನು ಅನ್ಬೇಕು ಅಂತ ಮನಸ್ಸು ಮಾಡಿದ್ಮೇಲೆ ಅಂದೆ ಅಂತೀನಿ. ಯಾರು ಆತು ಯಾರಾತು ನನಗೆ ಹಿಂಗೆ ಮಾಡಿದವ್ರನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಅಂದೆ ಅಂತೀನಿ, ಬಾಯಿಗೆ ಬಂದಂಗೆ ಹೆಂಗೆ ಬರುತ್ತೋ ಹಂಗೆ ಅಂತೀನಿ. ನಾನು ಬಿಡಲ್ಲ. ನಾನು ಹೆಂಗೆ ಮಾತಾಡ್ದು ಹೆಂಗೆ ಕರ್ಕೊಂಬಂದ್ರು ಇವಳನ್ನ? ನಾನೇನಂತ ತಪ್ಪು ಮಾಡಿದ್ದೀನಿ, ಇವಳನ್ನ ಕರ್ಕೊಂಬಂದ್ರು ಅದನ್ನು ಹೇಳ್ಬೇಕು ಫಸ್ಟು. ಮತ್ತು ನಿನ್ನ ಮನುಷ್ಯಳು ಏನು ದನಗೇನಮ್ಮ ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ? ಅವಾಗಿಂದ ಹೇಳ್ತಾ ಇದ್ದೀವಿ ಸೈಡ್ಗೆ ಹೋಗು, ಸುಮ್ಮನೆ ಸೈಡ್ ಬಿಡು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಮತ್ತು ಸುಮ್ಮನಿರಿ. ನಿಮ್ಮಪ್ಪ ನಿಮ್ಮಮ್ಮಗೆ ನನಗೆ ಇಷ್ಟ ಆಗೈತೆ, ಅವಳ ಮೇಲೆ ಕರ್ಕೊಂಬಂದವ್ರೆ ಕಷ್ಟ ಅಂತ. ನಿನ್ಗೆ ಇವಾಗ ಏನು ಕಮ್ಮಿ ಆಗೈತೆ ಬಿಡು. ನಿನ್ನೇನು ಕರೀದಿದ್ರು ನಡೀತೈತಲ್ಲ. ಅವಳನ್ನ ಕರಿಬೇಕು ಪಾಪ, ಕಷ್ಟ ಬುದ್ಧಿ ಕಲ್ತ್ಕೊಂಡವಳೆ ಅಂತ ಕರೆದವ್ರೆ ಬಿಡು. ನಿನ್ಗೆ ಯಾಕೆ ಅಷ್ಟೊಂದು ದಟ್ಟೆವ್ರಿ? ಒಟ್ಟುರ್ಕಿ ಅವಳು, ಒಟ್ಟುರ್ಕೊಂಬಂದವಳೆ. ಇಲ್ಲೇ ಮತ್ತು ಬಿಡೆ. ನಾನು ಅಪ್ಪ ಅಮ್ಮ ಕರೆದಿರೋದಕ್ಕೆ ಬಂದಿರೋದು, ಕರೀಲಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಕಣೆ. ಏಯ್ ಹೋಗು, ನಿನ್ನ ಯಾರು ಕೇಳಿದ್ರು? ನೀನು ಮಾತಾಡಬೇಡ. ನೀವು ಮಾತಾಡಿದಿ ಅಂದ್ರೆ ಸರಿ ಇರಲಿಲ್ಲ. ನಿನಗೆ ಇಷ್ಟೊಂದು ಇರ್ಬೇಕಂದ್ರೆ ಇಷ್ಟೊಂದು ಕುಣಿದು ಮೇಳದು ಎಲ್ಲ ನೀನು ಆಡಿ ಇಷ್ಟೊಂದೆಲ್ಲ ಮೆರೆದೊಳಗೆ ಇರ್ಬೇಕಂತಂದ್ರೆ ನನಗಿನ್ನೆಷ್ಟು ಇರ್ಬೇಡ. ಓಹೋ, ನನಗೆಲ್ಲ ಗೊತ್ತೈತಿ. ಇಷ್ಟು ಒಳ್ಳೆ ಮಾತನ್ನ ಹೇಳ್ತೀರಿ ಗೊತ್ತಾಗಲ್ಲ ನಿನಗೆ? ಸೈಡ್ ಬಿಡಮ್ಮ, ಹೋಗ್ಬೇಕು, ಹೊಲ್ಟಿದ್ದಾಳೆ ಹೋಗ್ತಾಳೆ ಅಂತ ಹೇಳಿ ನಾನು ಇಲ್ಲಿ ನಿಲ್ಲಿಸ್ಕೊಂಡಿದ್ರೆ ಅವು ಥರ ಆಡ್ತಾ ಇದೆಯಾ ನೀನು? ಅವು ಥರ ಆಡ್ತಾ ಇದೆಯಾ? ಏಯ್ ಇಲ್ಲೋಡು, ನೀನು ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರೋದು ಕಲಿ. ಸುಮ್ಮನೆ ಜಾಸ್ತಿ ಮಾತಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ. ಏನು ನಿಂದು ಏನು ನೀನು ಅಂತ ಏನು ಹಿಂಗೆ ಮಾತಾಡ್ತೀಯಲ್ಲ? ನಿನಗೆ ಇಷ್ಟೊಂದು ಮಾನ ಮರ್ಯಾದೆ ಐತೋ ಇಲ್ವೋ? ನಾನು ಕೇಳಿದಾಗ್ಲೇ ಅವಳಿಗೆ ಬುದ್ಧಿ ಬರೋದಲ್ಲ. ನೋಡವಳು ಹೆಂಗೆ ಮಾತಾಡ್ತಾಳೆ. ಯಪ್ಪ ದೇವರಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಎಂಬುದೊಂದು ಈಟನ ನಯ ಭಯ ಇಲ್ವಲ್ಲ. ನಯ ಭಯ ಇವಳಿಗೆ ಏನು ಐತೇನೆ? ನಯ ಭಯ ಇರಾಳಾಗಿದ್ರೆ ಒಳ್ಳೆಳಾಗಿದ್ರೆ ಇವಳು ಯಾಕೆ ಬಂದು ಹಿಂಗೆ ಮಾತಾಡೋಳು? ಇವಳಂತೂ ಸ್ವಾತಿ ಕೆಟ್ಟಾಳು. ನಿನ್ನ ಮುತ್ತು ಒಳ್ಳಾಳಲ್ವೇ? ಒಳ್ಳಾಳಾಗಿರೋ ಒಳ್ಳಾಳಾಗ್ಬೇಕಮ್ಮ. ನೀನು ಯಾಕೆ ಕೆಟ್ಟಾಳಾಗ್ತೀಯ? ನಾನೇನು ಅವಳಂತ ಬದುಕು ಯಾರು ಮಾಡಿಲ್ಲ. ಅವಳು ಮದುವೆಗಿನ ಮುಂಚೆ ಏನೆಲ್ಲ ಮಾಡ್ಯಾವಳೆ. ಅಲ್ಲ, ನಮ್ಮ ಅಕ್ಕನ ಮರ್ಯಾದೆ ನಾವು ತಕ್ಕೊಂಡ್ರೆ ಹೆಂಗೆ? ನಾನೇ ಹೇಳಿದ್ರೆ ಹೆಂಗೆ ಅಂತ ಹೇಳಿ ಒಂದು ಇಷ್ಟನ ಇದು ಬೇಡವೆ? ಅಸಲೇ ನಿನ್ನ ಮೈದು ಮದುವೆ ಆಗೈತೆ. ನಾಳೆ ದಿನ ಹುಡುಗಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನೀನು ನಿಮ್ಮ ಅಕ್ಕ ಇಬ್ಬರು ಸರಿ ಇಲ್ಲ. ನಿಮ್ಮ ಅಕ್ಕ ಇವಂದ್ರೆ ಒಂದೇ, ನಿನಗೊಂದ್ರು ಒಂದೇನೆ. ಫಸ್ಟು ಅದನ್ನು ಅರ್ಥ ಮಾಡ್ಕೊ. ಸುಮ್ಮನೆ ಬಾಯಿಗೆ ಬಂದಂಗೆ ಅವಳು ಹಂಗೆ ಇವಳು ಹಿಂಗೆ ಅಂತ ಹೇಳಿ ಸುಮ್ಮನೆ ಮಾತಾಡಬೇಡ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಕಣೆ. ಇಲ್ಲಿ ಬಂದು ಇದು ಮಾಡ್ತೀಯ ಇಲ್ಲಿ? ಸುಮ್ಮನೆ ಹೋಗು. ನಿನ್ನ ಕರೆಯೋದೇ ಇಲ್ಲ, ಮಾತಾಡ್ಸೋದು ಇಲ್ಲ. ನಾನು ನೋಡ್ತಾ ಇದ್ದೀನಿ ಅವಾಗಿಂದ. ಬಿಡು ಮಾತಾಡಬಾರ್ದು ಅಂತ ಸುಮ್ಮನೆ ಬರ್ತಾ ಇದ್ದೀನಿ. ನನ್ನೇ ಎಷ್ಟು ಕೇವಲವಾಗಿ ಮಾತಾಡ್ತಾ ಇದೀಯ ನೀನು. ನಾನು ಸುಮ್ಮನೆ ಬರ್ತಾ ಇದ್ದೀನಿ, ಅವಾಗಿಂದ ನೋಡ್ಕೊಂಡು ಸುಮ್ಮನೆ ಬರ್ತಾ ಇದ್ದೀನಿ. ಆವಾಗಲೇ ನನಗೆ ಹೆಂಗೆ ಹೇಳಿದೆ ನೀನು? ಅವಳು ಬಂದವಳೆ ಹಿಂಗೆ ಅವಳು ಸರಿ ಇಲ್ಲ, ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ. ಇಲ್ಲೋ, ನಿನ್ನ ಮಾತು ನಾನು ಕೇಳಲ್ಲ. ಇನ್ಮೇಲೆ ನೀನು ಮಾತಾಡ್ಸೋದೇ ಇಲ್ಲ. ಏನೋ ಮಾತಾಡಿಸ್ತಿದ್ದೆ, ಏನೋ ಬಿಡತ್ತ ನಮ್ಮ ಸವಿತನ ಮಗನೇ ಮದುವೆ ಆಗಿರೋದು ಅಂತ ಭಾಳ ದೌಲತ್ ಮಾಡ್ತೀರಿ. ಇನ್ಮೇಲೆ ಮಾತಾಡ್ಸೋದೇ ಇಲ್ಲ. ನಮ್ಮ ಸ್ವಾತಿನೇ ಕರೆದು ಕಳಿಸ್ತೀವಿ. ಅದೇನು ಮಾಡ್ತೀಯ ಮಾಡಿ ನೋಡೋಣ. ನೀನು ಹೇಳ್ದಾಗ ನಾವು ಕೇಳ್ಬೇಕೆ? ಸೊಮ್ಮೆ ಇಲ್ಲಿಂದ ಹೋದ್ರೆ ಸರಿ ನೋಡಿ ಹೇಳಿರ್ತೀನಿ. ಏನು ಜಗಳ ಮಾಡಕ್ಕೆ ನಿಂತ್ಕೊಂಡು ಜಡ್ಡ ಕಟ್ಕೊಂಡು ಎಲ್ಲ ನಾವು ಹೊಲ್ಟಿರೋರಿಗೆ ಜಗಳ ಮಾಡಕ್ಕೆ ಬಂದಿದ್ಯಾ? ಏನು ಮಾಡೋಕ್ಕೆ ಕೆಲಸ ಇಲ್ಲ ಕಣಪ್ಪ, ಅದಕ್ಕೆ ಬಂದವಳೆ. ಮಾಡೋಕ್ಕೆ ಕೆಲಸ ಇರೋರಾಗಿದ್ರೆ ಹಿಂಗೆ ಎಲ್ಲನ ಮಾಡ್ತಿರ್ಲಿಲ್ಲ. ಅವಳಿಗೆ ಏನೈತೆ ಹೇಳು ಕೆಲಸ? ಏನೂ ಇಲ್ಲ. ಏನು ಮಾಡಬೇಕು ಏನು ಎತ್ತ? ಅವಳಿಗೆ ಏನಾನ ಒಂದಿಟ್ಟು ನಯ ಭಯ ಇದ್ದಿದ್ರೆ, ಊರಾಗ ಯಾರನ್ನ ಏನಂದರು ಏನು ಎತ್ತ ಅದೆಲ್ಲ ಭಯ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಅವಳು. ಅಲ್ಲ, ನಿಮ್ಮಪ್ಪ ನಿಮ್ಮಮ್ಮ ಅಷ್ಟೊಂದು ಹೇಳ್ತಿದ್ರು, ಏನು ಹಂಗೆ ಮಾತಾಡ್ತೀಯಲ್ಲ ಮುತ್ತು ನೀನು. ಅವರು ಯಾರು ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅವ್ರೇನೋ ನಿಮ್ಮ ಅಕ್ಕ ಇನ್ನ ಕರ್ಕೊಂಬಂದವ್ರೆ, ಅದಕ್ಕೆ ನೀನು ಜಗಳ ಮಾಡಿರಿ. ಒಂದಾಗಿಂದ ನೋಡ್ತಾ ಇದ್ದೀನಿ. ನೋಡೋದು ಒಟ್ಟುರ್ಕಂಬೋದು. ನಿನಗೆ ಹೊಟ್ಟೆ ಉರಿ ಇರೋದಕ್ಕೆ ತಾನೇ ಒಟ್ಟುರ್ಕೊಂತ ಇರೋದು. ನನಗೇನು ಒಟ್ಟೂರಿ ಇಲ್ಲ ಅಂತ ಒಂದು ಸತಿ ಅಂತೀಯ. ಎಲ್ಲ ಗೊತ್ತೈತೆ, ಎಲ್ಲ ಒಟ್ಟೂರಿ ಇರೋದಕ್ಕೆ. ಮತ್ತೆ ಇಷ್ಟೊಂದು ನೀನು ಹೊಟ್ಟೆ ಉರ್ಕೊಂಬೋದು. ನಾನೆಲ್ಲ ತಿಳ್ಕೊಂಡಿದ್ದೀನಿ ಮತ್ತು ನಿನ್ನ ಬಗ್ಗೆ. ನಾನು ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಾನು ಏನಾದರೂ ಮಾತಾಡ್ಬಿಟ್ರೆ ಅಷ್ಟೇ. ಅಲ್ಲ, ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಏನಕ್ಕೆ ಹೇಳ್ತಾ ಇತ್ತು ನಮ್ಮ ಅಪ್ಪಯ್ಯ ಅಂತ ನನಗೆ ಹೋಯ್ತಾ ಇದೆಯಾ ನೀನು? ತಪ್ಪು ಮಾಡಿದಾರೆ ಯಾರು? ಅವಳು. ನಾನೇನಂತ ತಪ್ಪು ಮಾಡಿಲ್ಲ. ನಿಮ್ಮ ಮರ್ಯಾದೆ ಹೋಗೋ ಅಂಥ ಕೆಲಸ ನಾನೇನು ಮಾಡಿದೆ? ನಾನೇನಂಥ ಕೆಲಸ ಮಾಡಿಲ್ಲ. ನಾನು ಯಾವತ್ತೂ ಒಂದು ಹುಡುಗನ ಸವಾಸಕ್ಕೆ ಹೋಗಿಲ್ಲ. ನಿನ್ನ ನ್ಯಾಯ ರೀತಿಯಿಂದ ಇರೋಳು, ನಿನ್ನ ನ್ಯಾಯವಾಗಿ ಇರ್ಬೇಕು ಕಣೆ. ಅವಳು ತಪ್ಪು ಮಾಡ್ಯವಳು ಇವತ್ತು, ಇಲ್ಲ ಅಂತಲ್ಲ, ತಪ್ಪು ಮಾಡ್ಯವಳು ಕಣೆ. ತಪ್ಪು ಮಾಡಿ ನಿನ್ನ ನ್ಯಾಯವಾಗಿರೋಳು, ನಿನ್ನ ನ್ಯಾಯವಾಗಿರೋದು ಕಲಿ, ಅದನ್ನು ಹೇಳೋದು. ನಿನ್ನ ನ್ಯಾಯವಾಗಿರೋಳು ಇಲ್ಲಿ ಯಾಕೆ ಬಂದು ಇಷ್ಟೊಂದು ಬಾಯ್ ಮಾಡೋದು, ಎಲ್ಲನ ಜಗಳ ಮಾಡೋದು ಮಾಡ್ತೀಯ? ಏನು ಅವಳನ್ನ ಕಳಿಸ್ಬಾರ್ದು? ಏನೋ ಬೇರೆ ರಮ್ಮಂಗಾಡ್ತೀಯಲ್ಲಿ? ಏನೋ ನನ್ನ ಮಗಳು ಅಂತ ನಾವು ಕರ್ಕೊಂಬಂದ್ವಿ. ಬಿಡತ್ತೆ, ಏನೋ ಆಗೋದಾಯ್ತು, ಬುದ್ಧಿ ಕಲ್ತ್ಕೊಂತಾಳೆ, ಚೆನ್ನಾಗಿರ್ತಾಳೆ ಅಂತೇಳಿ ನಾವು ಇಷ್ಟಪಟ್ಟು ಕರ್ಕೊಂಬಂದಿರೋದು. ನನ್ನ ಗಂಡನೂ ನಾನು ಮಾತಾಡ್ಕೊಂಡು ಕರ್ಕೊಂಬಂದಿರೋದು. ನಿಮ್ಗೇನು ಬೇಕು? ಸುಮ್ಮನೆ ಇರೋದು ಕಲಿ. ಬೈಕ್ ಬಂದಂಗೆ ಮಾತಾಡಿರಿ. ಅಷ್ಟೊಂದು ಹೇಳ್ತಾ ಇದ್ದಾರೆ ನಿಮ್ಮಪ್ಪ ನಿಮ್ಮಮ್ಮ. ನೀನು ಕೇಳಂಗೆ ಇಲ್ಲ. ಸುಮ್ಮನೆ ನೀನು ಹೋಗಿ ಮಂತಾಕಿ.
ಇಲ್ಲ ನಾನು ಮಾತಾಡೋದೇಯ. ನಾನು ಮಾತಾಡೋದೆ, ನಾನು ನಂಬದೆ ಅಲ್ಲ. ಅವಳು ತಪ್ಪು ಮಾಡಿರೋಳನ್ನು ಕರ್ಕೊಂಬಂದಿದ್ರು. ನಾನು ಏನು ತಪ್ಪು ಮಾಡಿದ್ದೆ? ನನ್ನ ಫಸ್ಟ್ ಕರೀಲಿಲ್ವಲ್ಲ ಅಂಬದು ನನಗೆ ಅದೇ ಸಿಟ್ಟು. ಅವಳನ್ನ ಯಾಕೆ ಕರ್ಕೊಂಬಂದ್ರು? ನನ್ನ ಯಾಕೆ ಕರೀಲಿಲ್ಲ? ನನಗೆ ಅದೇ ಸಿಟ್ಟು ಇವಾಗ. ಇವತ್ತು ದೊಡ್ಡ ಮಗಳು ಬೇಕಾಗವಳೆ, ಸಣ್ಣ ಮಗಳು ಏನು ಬೇಕಾಗಿಲ್ಲ ಅಂತ ನಾನು ಕೇಳ್ತಾ ಇರೋದು. ಕರೆಯಲ್ಲ ನಿನ್ನ, ಯಾರೇನು ಹೇಳಿದ್ರು ಕರೆಯಲ್ಲ. ಅವಳು ತಪ್ಪು ಮಾಡಿರ್ಬೋದು, ಅವಳನ್ನ ಕರ್ಕೊಂಬಂದಿದ್ದೀವಿ ನಾವು. ನಿನ್ನಂತೂ ಕರೆಯಲ್ಲ. ಅಲ್ಲಿ ಬುದ್ಧಿ ಕಲ್ತ್ಕೊಂಡವಳೆ. ನಿನಗಿನ್ನೂ ಬುದ್ಧಿ ಬಂದಿಲ್ಲ. ನಿನಗೆ ಬುದ್ಧಿ ಬರೋವರೆಗೂ ನೀನು ಕರೆಯೋದು ಇಲ್ಲ, ನಿನ್ನ ಮಾತಾಡ್ಸೋದು ಇಲ್ಲ, ನಿನ್ನ ಮನೆಗೆ ಬಿಡ್ಕೊಂಬೋದು ಇಲ್ಲ. ಫಸ್ಟ್ ಬುದ್ಧಿ ಕಲ್ತ್ಕ ನೀನು. ದೌಲತ್ ಮಾಡಬೇಡ. ಇನ್ನು ಯಾಗೇನು ಇದೇನು ಶಾಶ್ವತ ಅಲ್ಲ. ನಿನಗಿನ್ನ ಇವಳೇ ಚೆನ್ನಾಗಿರ್ತಾಳೆ ಅಂದಮೇಲೆ ನೀನು ಅಂದ್ಕೊಂಡಿರ್ಬೋದು ಇವಳೇ ಚೆನ್ನಾಗಿರ್, ನನ್ನೇ ಚೆನ್ನಾಗಿರೋದು ಇವಳಿಗೆ ನಾನು ಅಂತ. ಅವಳು ಯಾತೈತೆ ಅವಳು? ಹೋಗಿ ಅವ್ನು ಯಾವನ್ನ ಮದುವೆ ಆಗ್ಯವಳೆ. ಯಾತು ಇಲ್ಲ, ಏನೂ ಇಲ್ಲ. 2 ಕಾಲು ಮುರ್ಕೊಂಡವನೇ ಅಂತನ್ನ ಮದುವೆ ಆಗ್ಯವಳೆ. 2 ಕಾಲು ಮುರ್ಕೊಂಡು ಕೊಂಟ. ದುಡಿಯಕ್ಕೆ ಹೋಗಲ್ಲ, ಏನಿಲ್ಲ. ಅಲ್ಲಿ ಆ ಥರದ್ದು ಇಲ್ಲ. ಮನೆ ನೋಡು ಹೋಗಿ, ವ್ಯಾಕಕ್ಕೆ ಬರುತ್ತೆ ಹಂಗೈತಿ. ಹಳೇ ಮನೆ. ಅಯ್ಯೋ ನೀನು ಅಲ್ಲಿ ತಿಂಬಕ್ಕೆ ಇಟ್ಟಿಲ್ಲ, ಏನಿಲ್ಲ. ಹಂಗೈದಾಳೆ. ನಮ್ಮ ಮನೆ ಹಂಗೆ ನೋಡ್ಬಾ, ನಾವು ಹೆಂಗಿದ್ದೀವಿ. ನನ್ನ ಮನೆಯಾಗೆ ನನ್ನ ಗಂಡ, ನನ್ನ ಮೈದ್ನ ಹೆಂಡ್ತಿ, ನಾವು ಅತ್ತೆ, ನಾವೆಲ್ಲರೂ ದುಡಿತೀವಿ. ನಮ್ಮ ಮನೆಗೇನು ಯಾವುದಕ್ಕೇನು ಕಡಿಮೆ ಆಗಿಲ್ಲ. ಬಾ ನೋಡು. ನಾನೇ ಅವಳಿಗೆ ನಾನು ಚೆನ್ನಾಗಿರೋದು. ನನ್ನಂತವಳನ್ನ ಬಿಟ್ಟು ಅಂಥವಳನ್ನ ಕರ್ಕೊಂಬಂದಿದ್ರಲ್ಲ, ಅದಕ್ಕೆ ನಾನು ಕ್ವಶನ್ ಮಾಡಿದೆ. ಏನು ಕ್ವಶನ್ ಮಾಡಬಾರ್ದೆ? ನನ್ನ ನೀವು ಮಾತಾಡಿಸ್ಲಿಲ್ಲ, ಅವಳನ್ನ ಮಾತಾಡ್ಸಿದ್ದೀರಾ ಅಂತಂದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಬೇಡ. ಇದಕ್ಕೆ ತಿಕ್ಕಲತ್ತೈತೇನಮ್ಮ ನಿಜವಾಗ್ಲೂ. ತಿಕ್ಕಲಿಡ್ದಿರ್ಬೇಕು. ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕಣೆ, ನಾನು ಅಂಥ ಮನೆಗೆ ಸಿಕ್ಕಿರೋದು, ನಾನು ಯಾತು ಇಲ್ದನ್ನೇ ಮದುವೆ ಆಗಿರೋದು. ನೀನು ಅವೆಲ್ಲ ಮಾತಾಡಬೇಡ, ಅವೆಲ್ಲ ಮಾತಾಡಬೇಡ ಅಂತೇಳಿ ನಾನು ಎಷ್ಟೆಲ್ಲ ಹೇಳಿದ್ರು ಪದೇ ಪದೇ ಅದನ್ನೇ ಮಾತಾಡ್ತಾಳಲ್ಲ ಇವಳು. ಇವಳಿಗೇನು ಅನ್ಸಲ್ವೇ? ಬರೀ ಮಾತಾಡ್ತಾಳಲ್ಲ. ಇವಳಿಗೇನಾದರೂ ಅನ್ಸೋಳಾಗಿದ್ರೆ ಇವಳಿಗೆ ಮಾತಾಡ್ತಿರ್ಲಿಲ್ಲ. ಮಾನ ಮರ್ಯಾದಿಲ್ದವಳು ಹೆಂಗೆ ಮಾತಾಡ್ತಾಳೆ ನೋಡು. ಇಷ್ಟು ನಾವು ಏನೋ ಬಿಡತ್ತ ಇಬ್ಬರನ್ನು ಕರೆದು ಕಳ್ಸೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮಪ್ಪಯ್ಯ ನೀನು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀಯ ಅಂದ್ರೆ ನಿನ್ನಂತೂ ಕರೆಯಲ್ಲ ಕಣೆ. ಕರೆಯಲ್ಲ. ನಾನು ಬಿಡ್ಕೊಂಬೋದಿಲ್ಲ. ತವ್ರ ಮನೆಗೆ ಹೋಗು. ನಮ್ಮ ಸ್ವಾತಿ ಒಬ್ಬಳೇ ಸಾಕು. ಅವಳೇ ಒಬ್ಬಳನ್ನೇ ಕರೆದು ಕಳಿಸ್ಕೊಂಡು ಸೆನಕ್ಕಿರ್ತೀವಿ. ನಾನೇನು ಅವಳ್ತ ಕೂಕೊಂಡಿಲ್ಲ ಅವಳು. ನಮ್ಮ ಅಪ್ಪ ನಮ್ಮಯ್ಯ ಕರೆಯಲ್ಲ ಅಂತೇಳಿ ನಾನೇನು ಅವಳ್ತ ಕೂಕೊಂಡಿಲ್ಲ. ನಾನು ಚೆನ್ನಾಗಿದ್ದೀನಿ. ನನಗೇನು ಅಂಥದ್ದೇನು ಬಂದಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಇಷ್ಟೊಂದು ದೌಲತ್ತು ಜಂಬ ಒಳ್ಳೇದಲ್ಲ ನೋಡು ಮುತ್ತು, ಹೇಳಿರ್ತೀನಿ. ನಿನಗೆ ಒಳ್ಳೇದಲ್ಲ ಅದು. ಮುಂದೆ ನಿನಗೆ ಒಂದಿನ ಸರಿಯಾಗಿ ಅನುಭವಿಸ್ತೀಯ. ಬೇಡ ನೋಡು, ಇಷ್ಟೊಂದು ಒಳ್ಳೇದಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಆಗಲಿ ಇಷ್ಟೊಂದು ಒಳ್ಳೇದಲ್ಲ. ಹಿಂಗೆ ಮಾತಾಡೋದು, ಹಿಂಗೆ ಇದನ್ನು ಮಾಡೋದು ಒಳ್ಳೇದಲ್ಲ. ನಿಂಗೆ ಒಳ್ಳೇದಲ್ಲ ನೋಡು. ಸುಮ್ಮನೆ ಯಾಕೆ ನೀನು ಇಷ್ಟೊಂದು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ಮಾತಾಡೋಕೆ ಹೋಗ್ಬೇಡ, ಟೆನ್ಷನ್ ತಗೋಕ್ಕೆ ಹೋಗ್ಬೇಡ. ನಿನಗೆ ಒಳ್ಳೇದಲ್ಲ. ಅರ್ಥ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗೋದು ಕಲಿ. ನಿಮ್ಮ ಮನೆಯಾಗ ನಿನ್ನ ಸಂತೋಷವಾಗಿರೋದು ಕಲಿ. ನೀನು ಟೆನ್ಷನ್ ತಗೊಂಡ್ರೆ ನಿನಗೆ ಒಳ್ಳೇದಲ್ಲ. ಅಲ್ಲ, ಅಷ್ಟೊಂದೆಲ್ಲ ಹೇಳ್ತಾ ಇದ್ರು ಬಂದು ನಮಗೆ ಹೋಗೋಕ್ಕೆ ಬಿಡ್ದಂಗೆ ಅಡ್ಡದಾರಿ ಹಾಕ್ಕೊಂಡು ಜಗಳ ಮಾಡ್ತೀಯಲ್ಲ. ನಿನ್ಗೆ ಎಂಥವಳಂತ ಹೇಳ್ಬೋದು ಹೇಳು? ಎಂಥವಳಂತ ಹೇಳ್ಬೋದು ನಿನಗೆ? ನನ್ನ ಗಂಡು ಬಂದರೆ ಏನಿಲ್ಲ, ನೀನು ಮರಿತಾ ಇರೋದು ನೋಡಿ ತಿರ್ಗಿಸ್ ನಿನಗೆ ಮಾಡಿದ್ಬಿಡ್ತಾನೆ. ನನ್ನ ಮೇಲೆ ಯಾರನ್ನ ಕೈ ಮಾಡಿದ್ರೆ ಸಹಿಸ್ಕೊಂಬಲ್ಲ ನನ್ನ ಗಂಡ. ನನ್ನ ಗಂಡ ಹೆಂಗೆ ಅಂತ ಗೊತ್ತಿಲ್ಲ ನಿನಗೆ. ನನ್ನ ಗಂಡನ ಬಗ್ಗೆ ಗೊತ್ತಿಲ್ದಲೆ ಇಂಥದ್ದು ಮಾತಾಡ್ತಾ ಇದೆಯಲ್ಲಪ್ಪ. ನನ್ನ ಗಂಡ ಏನಿಲ್ಲ. ನೀನೇನ ಹಿಂಗೆ ಮಾಡಿರೋದು ಗೊತ್ತಾಗ್ಬಿಟ್ರೆ ಸರಿಯಾಗಿ ಜಾಡಿಸ್ಬಿಡ್ತಾರೆ. ಒದಿಬೇಡ ನೋಡು ಸರ್, ನನಗೆ ಒಯ್ತಾ ಇದೆಯಾ? ಕೈ ಬಿಡು, ಒದಿಬೇಡ ನೀನು. ಯಾಕೆ ಹೊಡೆಯೋದು ನೀನು? ಕೊಡ್ದು. ಸ್ವಾತಿನವರಪ್ಪ ಊರಿಗೆ ಹೊರಟಿದ್ರು. ಇದು ಬಂದು ಅಡ್ಡಗಟ್ಕೊಂಡು ಜಗಳ ಮಾಡ್ತೈತಿ. ಅವಳನ್ನು ಕರೆದಿದ್ರ ಅಂತ ನೋಡ್ರಿ. ಹೆಂಗೆ ಯಪ್ಪ ಇಂಥವ್ರಿಗೆಲ್ಲ ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ, ಜಗಳ ಮಾಡ್ತಾ ಇದ್ದಾಳೆ. ಅವ್ರ ಅಪ್ಪನಿಗೂ ಅದಕ್ಕೆ ಸಿಟ್ಟು. ಅವ್ರ ಅಪ್ಪನಿಗೆ ಒಂದಿಟ್ಟು ಆಸೆ ಇತ್ತು ಮುತ್ತು ಮೇಲೆ. ಆದರೆ ಇವಾಗ ಇವಳು ಮಾತಾಡ್ತಾ ಇರೋದು ನೋಡ್ಬಿಟ್ಟು ಅವ್ರ ಅಪ್ಪನಿಗೂ ತುಂಬ ಸಿಟ್ಟು ಬಂದೈತೆ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳಲ್ಲ, ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.